ಬೆಂಗಳೂರಿನಲ್ಲಿ ಸಂಚಾರಿ ಕಾವೇರಿ ಟ್ಯಾಂಕರ್ಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಕಾವೇರಿ ಟ್ಯಾಂಕರ್ಗೆ ಬೇಡಿಕೆ ಹೆಚ್ಚಾದಂತಹ ಕಾರಣದಲ್ಲಿ ಜಲಮಂಡಳಿಗೆ ಈಗ ಭರ್ಜರಿ ಆದಾಯ ಉಂಟಾಗ್ತಾ ಇದೆ. ಬೆಂಗಳೂರಿನ ಹಲವಾರು ಬಡಾವಣೆಗಳಲ್ಲಿ ನೀರಿನ ಹಾಹಾಕಾರವೇ ಈಗ ಈ ಬೇಡಿಕೆಗೆ ಕಾರಣ ಆಗ್ತಾ ಇರುವಂಥದ್ದು. ಕಾವೇರಿ ಟ್ಯಾಂಕರ್ಗೆ ಬೇಡಿಕೆ ಹೆಚ್ಚಾಗುತ್ತೆ, ಈಗ ಜಲಮಂಡಳಿಗೆ ಭರ್ಜರಿ ಆದಾಯ ಬರ್ತಿದೆ ಅಂತ ಹೇಳ್ಬೋದು. ಕೊಳವೆ ಬಾವಿಗಳು ಬತ್ತೋಗ್ತಾ ಇದೆ, ಟ್ಯಾಂಕರ್ಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಖಾಸಗಿ ಟ್ಯಾಂಕರ್ ಮಾಫಿಯಾ ತಡೆಯೋದಕ್ಕೆ ಈಗ ಜಲಮಂಡಳಿ ಸಜ್ಜಾಗ್ತಾ ಇರುವಂಥದ್ದು. ಸಂಚಾರಿ ಕಾವೇರಿ ಟ್ಯಾಂಕರ್ ನೀರಿನ ಬೇಡಿಕೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಕಳೆದ 2 ತಿಂಗಳಲ್ಲಿ ಜಲಮಂಡಳಿಗೆ 1.19 ಕೋಟಿ ರೂಪಾಯಿ ಆದಾಯ ಉಂಟಾಗಿದೆ. ಜಲಮಂಡಳಿ ಜಾರಿಗೆ ತಂದಂತಹ ಸಂಚಾರಿ ಕಾವೇರಿ ಈಗ ಜನರ ಪಾಲಿಗೆ ಇವತ್ತು ಜೀವನಾಡಿ ಆಗ್ತಾ ಇದೆ. ಎಸ್, ಒಂದ್ ಕಡೆ ಅದರಲ್ಲೂ ನಮ್ಮ ರಾಜಧಾನಿಯ ಜನಕ್ಕೆ ಬಿಸಿಲಿನ ಬೇಗೆ ಹೆಚ್ಚಾಗ್ತಾ ಇದೆ, ನೀರಿನ ಬೇಡಿಕೆ ಅದರ ತಕ್ಕಂತೆ ಹೆಚ್ಚಾಗ್ತಾ ಇರುವಂಥದ್ದು. ಸಂಚಾರಿ ಜಲಮಂಡಳಿ ವ್ಯವಸ್ಥೆ ಏನಿದೆ ಈಗ ಸಾಕಷ್ಟು ಉಪಯುಕ್ತವಾಗ್ತಾ ಇದೆ. ಹಾಗಾಗಿ ಟ್ಯಾಂಕರ್ಗಳಿಗೆ ಬೇಡಿಕೆ ಕೂಡ ಹೆಚ್ಚಾಗ್ತಿರುವಂಥದ್ದು. ಜಲಮಂಡಳಿಗೆ ಆದಾಯ ಕ್ರಮೇಣ ಹೆಚ್ಚಾಗ್ತಾ ಬರ್ತಾ ಇದೆ. ಬೇಡಿಕೆ ಹೆಚ್ಚಾದಂತೆ ಆದಾಯ ಕೂಡ ಭರ್ಜರಿಯಾಗಿ ಏರಿಕೆ ಆಗ್ತಾ ಇರುವಂಥದ್ದು. ಬೆಂಗಳೂರಿನ ಸಾಕಷ್ಟು ಬಡಾವಣೆಗಳಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗ್ತಿದೆ. ಕೊಳವೆ ಬಾವಿಗಳು ಬತ್ತು ಹೋಗ್ತಾ ಇರುವಂತಹ ಕಾರಣಕ್ಕೆ ಈ ಸಂಚಾರಿ ಕೊಳವೆ ನೀರಿನ ವ್ಯವಸ್ಥೆಗೆ ಈಗ ಜನ ಅಡಿಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಸಂಚಾರಿ ಟ್ಯಾಂಕರ್ಗಳಲ್ಲಿ ನೀರನ್ನ ಒದಗಿಸುವಂತಹ ವ್ಯವಸ್ಥೆ ಮೇಲೆ ಜನ ಡಿಪೆಂಡ್ ಆಗಿರುವಂಥದ್ದು. ಹಾಗಾಗಿ ಭರ್ಜರಿ ಆದಾಯ ಜಲಮಂಡಳಿಗೆ ಬರ್ತಾ ಇರುವಂಥದ್ದು. 2 ತಿಂಗಳಲ್ಲಿ 1.19 ಕೋಟಿ ರೂಪಾಯಿ ಆದಾಯ ಸಿಕ್ಕಿದೆ ಜಲಮಂಡಳಿಗೆ. ಬೆಂಗಳೂರಿನ ಸಾಕಷ್ಟು ಬಡಾವಣೆಗಳಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಈ ಸಂಚಾರಿ ಕಾವೇರಿ ನೀರನ್ನ ಒದಗಿಸುವಂತಹ ಟ್ಯಾಂಕರ್ಗಳಿಗೆ ಬೇಡಿಕೆ ಹೆಚ್ಚಾಗ್ತಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿನುತಾ ನೀಡ್ತಾರೆ. ಎಸ್ ವಿನುತಾ, ಈಗ ಎಷ್ಟೋ ಬಡಾವಣೆಗಳಲ್ಲಿ ಏರಿಯಾಗಳಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಈ ಕಡೆ ಟ್ಯಾಂಕರ್ಗಳಿಗೆ ಬೇಡಿಕೆ ಹೆಚ್ಚಾಗ್ತಿರುವಂಥದ್ದು, ಜಲಮಂಡಳಿಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಇನ್ನು ಏನೇನ್ ಪ್ಲಾನ್ಸ್ ಮಾಡ್ಕೊಂಡಿದೆ ಜಲಮಂಡಳಿ ಅಂತ? ಹೆಚ್ಚಾಗಿದೆ. ಈಗಾಗಲೇ ದಿನದಿಂದ ದಿನಕ್ಕೆ ಬೇಸಿಗೆ ತಾಪ ಹೆಚ್ಚಾಗ್ತಾ ಇರುವಂತದ್ದು. ಈ ಒಂದು ಬಿಸಿಲು ತಾಪ ಏರಿಕೆಯಿಂದಾಗಿ ಬೆಂಗಳೂರಿನ ನಗರದಲ್ಲಿ ಒಂದು ರೀತಿಯಲ್ಲಿ ಜಲಕ್ಷಾಮ ಶುರುವಾಗಿದೆ ಅಂತಾನೆ ಹೇಳ್ತಾ ಹೋಗ್ಬೋದು. ಯಾಕಂದ್ರೆ ಸಾಕಷ್ಟು ಈ ಒಂದು ಬಿಸಿಲಿನ ಪ್ರಭಾವದಿಂದಾಗಿ ಅಂತರ್ಜಲದ ಮಟ್ಟ ಕೂಡ ಬತ್ತಿರುವಂತದ್ದು ನಮ್ಮ ಬೆಂಗಳೂರಿನಲ್ಲಿ. ಇನ್ನೊಂದಷ್ಟು ಕೆಲವೊಂದು ನೋಡಿದರೆ ರಾಜಕಾಲುವೆಯಂತಹ ಕೆಲವೊಂದಷ್ಟು ನೀರಿನ ಸೌಲಭ್ಯಗಳನ್ನು ಕೂಡ ಒತ್ತುವರಿ ಮಾಡೋದ್ರಿಂದ ಕೆಲವೊಂದಷ್ಟು ನೀರಿನ ಸಮಸ್ಯೆ ಭೀಕರತೆ ಇದೀಗ ಬೆಂಗಳೂರಿನಲ್ಲಿ ತಲೆದೂರಿರುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ಬೇಸಿಗೆ ಬಂತು ಅಂದ್ರೆ ಸಾಕು, ಈ ಒಂದು ಸಮಸ್ಯೆಯನ್ನ ಲಾಭದಾಯಕವಾಗಿ ಮಾಡಿಕೊಳ್ಳುವಲ್ಲಿ ಎಲ್ಲ ಒಂದು ರೀತಿ ಖಾಸಗಿ ಟ್ಯಾಂಕರ್ ಕಂಪನಿಗಳು ಮುಂದಾಗುವಂಥದ್ದು. ಅದಕ್ಕೆ ಕಡಿವಾಣವನ್ನ ಹಾಕುವ ನಿಟ್ಟಿನಲ್ಲಿ ನಮ್ಮ ಬೆಂಗಳೂರಿನ ಜಲಮಂಡಳಿ ಒಂದು ಪರ್ಯಾಯವಾಗಿ ಸಂಚಾರಿ ಕಾವೇರಿ ವಾಟರ್ ಟ್ಯಾಂಕ್ ನ ಸೌಲಭ್ಯವನ್ನ ಕಲ್ಪಿಸಿದ್ದು. ಈ ಒಂದು ಸಂಚಾರಿ ಕಾವೇರಿಗೆ ಇದೀಗ ಭಾರಿ ಡಿಮ್ಯಾಂಡ್ ಉಂಟಾಗಿರುವಂತದ್ದು. ಯಾಕಂದ್ರೆ ಕೊಳವೆ ಬಾವಿಗಳು ಕೂಡ ಬತ್ತಾ ಇರುವಂತ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಸಾಕಷ್ಟು ತಲೆದೂರಿರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಸಂಚಾರಿ ಕಾವೇರಿಗೆ ಭಾರಿ ಡಿಮ್ಯಾಂಡ್ ಬಂದಿರುವಂತದ್ದು. ಪ್ರತಿ ಒಂದು ಏರಿಯಾದಲ್ಲಿ ಪ್ರತಿನಿತ್ಯ 100-200 ಟ್ಯಾಂಕರ್ಗಳನ್ನ ಪ್ರತಿದಿನ ಸಂಚರಿಸುವಂತಹ ದೃಶ್ಯಗಳು ಇದೀಗ ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ ಬೆಂಗಳೂರಿನಲ್ಲಿ. ಎಲ್ಲ ಕಡೆ ಈ ಒಂದು ಸಂಚಾರಿ ಟ್ಯಾಂಕರ್ಗೆ, ಕಾವೇರಿ ಟ್ಯಾಂಕರ್ಗೆ ಬೇಡಿಕೆ ಅಧಿಕವಾಗಿರುವಂತದ್ದು. ಪ್ರತಿ ಏರಿಯಾದಲ್ಲೂ ಕೂಡ ಒಂದು ಏರಿಯಾದಲ್ಲಿ ಕನಿಷ್ಠ 1 ಗಂಟೆಯಲ್ಲಿ 2-3 ಟ್ಯಾಂಕರ್ಗಳು ಚಲಿಸುತ್ತಿರುವಂತಹ ದೃಶ್ಯ ಇದೀಗ ಸರ್ವೇ ಸಾಮಾನ್ಯವಾಗಿರುವಂತದ್ದು. ಈ ನಿಟ್ಟಿನಲ್ಲಿ ನೀರಿನ ಬೇಡಿಕೆ ಕೂಡ ಹೆಚ್ಚಾಗಿದೆ. ಅದ್ರ ಜೊತೆಗೆ ಜಲಮಂಡಳಿಯಿಂದ ಒಂದು ಪೂರೈಕೆಯ ಪ್ರಮಾಣವೂ ಕೂಡ ಹೆಚ್ಚಾಗಿದೆ. ಇನ್ನು ಇದೇ ಕಳೆದ 1-2 ತಿಂಗಳಿನಲ್ಲಿ ಬರೋಬ್ಬರಿ ನಮ್ಮ ಜಲಮಂಡಳಿಗೆ 1,19 ಕೋಟಿ ರೂಪಾಯಿಯಷ್ಟು ಆದಾಯವಾಗಿರುವಂತದ್ದು. ಯಾಕಂದ್ರೆ ಬೇಸಿಗೆಯ ಆರಂಭದ ದಿನದಲ್ಲಿಯೇ ಇಷ್ಟೊಂದು ಆದಾಯ ಆಗಿರುವಂತದನ್ನ ಇಲ್ಲಿ ಒಂದ್ ರೀತಿ ದಾಖಲೆ ಅಂತಾನೆ ಹೇಳ್ತಾ ಹೋಗ್ಬೋದು. ಇನ್ನ ಮುಂದುವರೆದಂತೆ ಈ ಮೇ ತಿಂಗಳಿನಲ್ಲಿ ಆಗಿರ್ಬೋದು, ಈ ಒಂದು ಏಪ್ರಿಲ್ ಅಂತ್ಯದಲ್ಲಿ ಮತ್ತೆ ಮೇ ತಿಂಗಳಿನಲ್ಲಿ ಅತ್ಯಧಿಕ ಬಿಸಿಲು
ಹೆಚ್ಚಾಗುವಂತ ದೃಷ್ಟಿಯಿಂದ ಮತ್ತೊಂದಷ್ಟು ಪೂರೈಕೆ ಕೂಡ ಹೆಚ್ಚು ಮಾಡುವಂತಹ Okay. ಪ್ರಯತ್ನದಲ್ಲಿ ಜಲಮಂಡಳಿ ಇರುವುದು, ಆ ಮೂಲಕ ಮತ್ತೊಂದಷ್ಟು ಆದಾಯ ಜಲಮಂಡಳಿಗೆ ಹರಿದು ಬರೋದ್ರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ ಗಾಯತ್ರಿ. ಎಸ್, ಧನ್ಯವಾದ ವಿನುತಾ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಕಾವೇರಿ ಟ್ಯಾಂಕರ್ಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಇರುವಂಥದ್ದು ಯಾವಾಗ ಈ ಬಾರಿಯ ಬೇಸಿಗೆ ತೀವ್ರತೆ ಹೆಚ್ಚಾಗ್ತಿದೆ ಅಂತ ಹೇಳ್ಬೋದು. ಮೊದಲೇ ನೀರಿನ ಸಮಸ್ಯೆಗಳನ್ನ ಕೆಲವೊಂದಷ್ಟು ಏರಿಯಾಗಳು ಬೆಂಗಳೂರಿನಲ್ಲಿ ಅನುಭವಿಸ್ತಾ ಇರುತ್ತೆ. ನೀರಿನ ವ್ಯವಸ್ಥೆ ಸರಿಯಾಗಿ ಇರೋದಿಲ್ಲ. ಹಾಗಾಗಿ ಈ ಕಾವೇರಿ ನೀರಿನ ಒದಗುವಿಕೆಯ ಮೇಲೆ ಡಿಪೆಂಡ್ ಆಗಿರ್ತಾರೆ ಜನತೆ. ಅದರಲ್ಲೂ ಕೂಡ ಈ ಟ್ಯಾಂಕರ್ಗಳು